ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜೂನ್ 12, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ಆಪ್ಷನಲ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆಂಥ್ರೋಪಾಲಜಿ 13 ಸ್ಟಾರ್ಟ್ ಆಗುತ್ತೆ. ಈ ಮೊದಲು ಸೋಷಾಲಜಿ ಹಾಗೂ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಕ್ಲಾಸಸ್ಗೆ ನೀವು ಜಾಯ್ನ್ ಆಗಬೇಕಂತಂದರೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ಗೆ ಕಾಲ್ ಮಾಡ್ಬೋದು, ಅಥವಾ ಏನೇ ಮಾಹಿತಿ ಇದ್ದರೂ ಸಹ, ಅಥವಾ ಶೆಡ್ಯೂಲ್ ಬೇಕಿದ್ದರೆ ಯಾವ ರೀತಿಯಾಗಿ ಆಪ್ಷನಲ್ಗೆ ಅಪ್ರೋಚ್ ಮಾಡಬೇಕು ಅನ್ನುವಂಥ ಏನಾದರೂ ಡೌಟ್ಸ್ ಇದ್ದರೂ ಸಹ ಈ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಇನ್ಫಾರ್ಮೇಷನನ್ನು ಪಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ವೈಟಲ್ ಟು ರಿಫಾರ್ಮ್ ಪುವರ್ಲಿ ಏಮ್ಡ್ ಸಬ್ಸಿಡೀಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಕನೆಕ್ಟ್ ಮಾಡ್ಕೋಬಹುದು. ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ, ಸಬ್ಸಿಡೀಸ್ಗೆ ರಿಲೇಟೆಡ್ ಇರತಕ್ಕಂಥ ರಿಫಾರ್ಮ್ಸನ್ನು ಮಾಡಬೇಕು. ಇದು ತುಂಬ ವೈಟಲ್ ಕಂಡೀಷನ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಟಲ್ ಅಂತಂದರೆ ಅಟ್ ಮೋಸ್ಟ್ ಇಂಪಾರ್ಟೆನ್ಸನ್ನು ನಾವು ಸಬ್ಸಿಡೀಸ್ಗೆ ಸಂಬಂಧಪಟ್ಟಂಥ ರಿಫಾರ್ಮ್ಸಲ್ಲಿ ತರಬೇಕು ಅಥವಾ ರಿಫಾರ್ಮ್ಸನ್ನು ಮಾಡಬೇಕು ಅನ್ನುವಂಥದ್ದು. ಸೊ ಯಾವ ರೀತಿಯಾದಂಥ ಪಾಯಿಂಟ್ಸನ್ನು ಅಥವಾ ಸಬ್ಸಿಡೀಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ನಾವು ನೋಡೋದಾದರೆ, ಮೇಜರಾಗಿ ಇಲ್ಲಿ ಅಡ್ರೆಸ್ ಮಾಡಿರುವಂಥ ಒಂದು ಕನ್ಸರ್ನ್ ಅಂತಂದರೆ ನಾವು ಫಿಸ್ಕಲ್ ಡಿಸಿಪ್ಲಿನನ್ನು ತರಬೇಕು. ಅಂದರೆ ಎಕ್ಸ್ಪೆಂಡಿಚರನ್ನು ನಾವು ಹೆಚ್ಚಾಗಿ ಸಬ್ಸಿಡೀಸ್ ಮೇಲೆ ಏನು ಮಾಡ್ತಾ ಇದ್ದೀವಿ, ಅನ್ವಾಂಟೆಡ್ ಸಬ್ಸಿಡೀಸ್ ಏನಿರುತ್ತಲ್ಲ ಅದನ್ನು ಕಟ್ ಡೌನ್ ಮಾಡಬೇಕು. ಮೇಜರಾಗಿ ಇವತ್ತು ಎಲೆಕ್ಟ್ರಿಸಿಟಿ ಹಾಗೂ ಫರ್ಟಿಲೈಸರ್ ಮೇಲೆ ಕೊಡ್ತಕ್ಕಂಥ ಸಬ್ಸಿಡೀಸನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು ಯೂನಿಯನ್ ಫೈನಾನ್ಸ್ ಸೆಕ್ರೆಟರಿ ಆಗಿರುವಂಥ ಸೋಮನಾಥ್ ಅವರು ಹೇಳಿದ್ದಾರೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆನ್ಸ್ ಏನಂತಂದರೆ, ಸ್ಟೇಟ್ ಗೌರ್ಮೆಂಟು ಹಾಗೂ ಇವತ್ತು ಸೆಂಟ್ರಲ್ ಗೌರ್ಮೆಂಟು ಎರಡೂ ಸೇರಿಬಿಟ್ಟು ಒಂದು ಕನ್ಸರ್ವೇಟಿವ್ ಫಿಸಿಕಲ್ ಪಾಲಿಸಿಯನ್ನು ತರಬೇಕು. ಇದೊಂದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುವಂಥ ಕಂಡೀಷನ್. ಯಾಕೆಂದರೆ ನಮ್ಮ ಒಂದು ಎಕಾನಮಿ ಸಸ್ಟೈನಬಲ್ ಆಗಿ ತನ್ನ ಒಂದು ಗ್ರೋತ್ ಆಗಿರ್ತಕ್ಕಂಥ ಫೇಸನ್ನು ಕಾದ್ಕೊಂಡು ಹೋಗಬೇಕು ಅಂತಂದಾಗ ಪ್ರಾಪರಾಗಿ ಒಂದು ಇನ್ವೆಸ್ಟ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಸುಮ್ಮನೆ ವೇಸ್ಟ್ ಮಾಡೋದಿರೋದಿಲ್ಲ. ಇದರಿಂದಾಗಿ ಫಿಸಿಕಲ್ ಡಿಸಿಪ್ಲಿನ್ನ ಒಂದು ಅವಶ್ಯಕತೆ ಇದೆ ಅನ್ನೋದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಹೇಳಬೇಕಂತಂದರೆ, ಇವತ್ತು ಫಿಸಿಕಲ್ ಡೆಫಿಸಿಟು ಮೇಲೆ ಬರ್ಡನ್ ಆಗ್ತಾ ಇರುವಂಥದ್ದು ಇವತ್ತು ಸಬ್ಸಿಡೀಸ್ನು ಒಂದು ಕಾರಣ ಆಗಿದೆ ಅದರಲ್ಲಿ. ಸೊ ಅದರಿಂದಾಗಿ ನಾವು ಸಬ್ಸಿಡೀಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆನ್ಸನ್ನು ಕೊಡಬೇಕು. ಇದರಿಂದ ಎಕ್ಸ್ಟರ್ನಲ್ ಡೆಟ್ಟು ಸಹ ಕಡಿಮೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ನಾವು ಸಾಕಷ್ಟು ಸಬ್ಸಿಡೀಸನ್ನು ಇವತ್ತು ಇಂಪೋರ್ಟ್ ಸಬ್ಸಿಡೀಸ್ ನೋಡ್ತಾ ಇರ್ತೀವಿ. ಇಂಪೋರ್ಟ್ ಸಬ್ಸಿಡೀಸನ್ನು ಸಹ ಸರ್ಕಾರ ಜಾಸ್ತಿ ಕೊಡೋದ್ರಿಂದ ನಮ್ಮ ಒಂದು ಕರೆಂಟ್ ಅಕೌಂಟ್ ಡೆಫಿಸಿಟು ಜಾಸ್ತಿ ಆಗ್ತಾ ಇದೆ, ಎಕ್ಸ್ಟರ್ನಲ್ ಡೆಟ್ಟು ಸಹ ಜಾಸ್ತಿ ಆಗ್ತಾ ಇದೆ. ಇನ್ನು ನಮ್ಮ ಒಂದು ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ಗೂ ಸಹ ಪ್ರಮೋಟ್ ಮಾಡಬೇಕು ಅಂತಂದಾಗ ಈ ಅಮೌಂಟ್ನ ಅವಶ್ಯಕತೆ ಇರುತ್ತೆ. ಅಥವಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದಾಗ ಫೈನಾನ್ಷಿಯಲ್ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಸರ್ಕಾರ ಇವತ್ತು ಹೆಚ್ಚಾಗಿ ಸಬ್ಸಿಡೀಸ್ ಮೇಲೆ ಪ್ರಾಪರ್ ಆಗಿರ್ತಕ್ಕಂಥ ಒಂದು ರಿಫಾರ್ಮ್ಸನ್ನು ತರಬೇಕು. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ನಾವು ಸಬ್ಸಿಡೀಸನ್ನು ಬಳಕೆ ಮಾಡಬೇಕು ಅನ್ನುವಂಥ ಒಂದು ಇಶ್ಯೂವನ್ನು ಅಡ್ರೆಸ್ ಮಾಡಿದ್ದಾರೆ. ಸೊ ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಒಂದು ಕ್ವಾಲಿಟಿಯನ್ನು ಇಂಪ್ರೂವೈಸ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಒಂದು ನೀಡು ಇವತ್ತು ಸಬ್ಸಿಡೀಸ್ ರಿಫಾರ್ಮ್ಸ್ಗೆ ಇಲ್ಲಿ ಕನೆಕ್ಟ್ ಮಾಡಲಾಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಸೆಕೆಂಡ್ ಪಾಯಿಂಟಲ್ಲಿ ಗ್ಲೋಬಲ್ ಲೆವೆಲಲ್ಲಿ ನಡೆದಿರುವಂಥ ಒಂದು ಕ್ರೈಸಿಸನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಶ್ರೀಲಂಕಾದಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ತೊಂದರೆಗಳನ್ನು ಆ ಒಂದು ಕಂಟ್ರಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಪ್ರೊಟೆಸ್ಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಿಚುವೇಷನಲ್ಲಿ ನೇಬರಿಂಗ್ ಕಂಟ್ರೀಸ್ಗಳ ಒಂದು ರೋಲು ಇಂಪಾರ್ಟೆಂಟು. ನಾವು ಇವತ್ತು ಸಪೋರ್ಟ್ ಮಾಡಬೇಕು, ಚೈನಾದವರು ಸಪೋರ್ಟ್ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲೂ ಸಹ ಸ್ಟೆಬಿಲಿಟಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಇವಾಗ ಬೇರೆ ಕಂಟ್ರಿಗಳಿಗೆ ಅಥವಾ ನೇಬರಿಂಗ್ ಕಂಟ್ರೀಸ್ಗಳಿಗೆ ಹೆಲ್ಪ್ ಮಾಡೋದ್ರಿಂದ ಸ್ಟ್ರಾಟಜಿಕಲಿ ಸ್ಟೆಬಿಲಿಟಿಯನ್ನು ಹೊಂದ್ತೀವಿ. ನಮ್ಮ ಒಂದು ಲೊಕೇಶನ್ ವೈಸ್ ನಾವು ನೋಡಿದಾಗ ನೇಬರಿಂಗ್ ಕಂಟ್ರೀಸ್ಗೆ ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಲಾಂಗ್ ಟರ್ಮಲ್ಲಿ ಇದೊಂದು ಬೆನಿಫಿಟನ್ನು ನಮಗೆ ಕೊಡುತ್ತೆ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು. ಇನ್ನು ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಕಂಟ್ರೀಸ್ಗಳು ಎಕನಾಮಿಕ್ ಪವರನ್ನು ಅಚೀವ್ ಮಾಡಿದೆ. ಸೊ ಅವರು ಯಾವ ರೀತಿಯಾದಂಥ ಮಾಡೆಲನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಇವಾಲ್ವ್ ಆಗಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ, ಸಿಂಗಪೂರ್ ಮತ್ತು ದುಬೈ ಇರ್ಬೋದು, ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದಾಗಲಿ, ಅಥವಾ ಸೈಂಟಿಫಿಕ್ ಮತ್ತು ಟೆಕ್ನಾಲಜಿಕಲ್ ಇನೋವೇಷನ್ಸನ್ನು ಯಾವ ರೀತಿಯಾಗಿ USA ಅಡಾಪ್ಟ್ ಮಾಡ್ಕೊಂಡಿದ್ದಾರಲ್ಲ ಅದನ್ನು ನಾವು ಬಾರೋ ಮಾಡ್ಕೋಬೋದು. ಜಪಾನೀಸ್ ಅವರು ಇವತ್ತು ಕ್ವಾಲಿಟಿಯನ್ನು ಫೋಕಸ್ ಮಾಡೋದಾಗಲಿ, ಈ ರೀತಿಯಾಗಿ ಒಂದೊಂದು ಕಂಟ್ರಿ ಒಂದೊಂದು ಮಾಡೆಲನ್ನು ಫಾಲೋ ಮಾಡೋದ್ರ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿ ಒಂದು ಪವರನ್ನು ಪಡ್ಕೊಂಡಿದೆ. ಜರ್ಮನಲ್ಲೂ ಸಹ ಮ್ಯಾನುಫ್ಯಾಕ್ಚರಿಂಗ್ ಪವರ್ನ ಯಾವ ರೀತಿಯಾಗಿ ಅವರು ಎನ್ಹ್ಯಾನ್ಸ್ ಮಾಡಿದ್ದಾರೆ ಅಥವಾ ರೆವಲ್ಯೂಷನನ್ನು ತಂದಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ. ಈ ರೀತಿಯಾದಂಥ ಪವರ್ಸ್ಗಳನ್ನು ನಾವು ಏನು ಮಾಡ್ಬೋದು, ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಒಂದು ಎಕನಾಮಿಕ್ ಗ್ರೋತನ್ನು ಸ್ಟೆಬಿಲೈಸ್ ಮಾಡ್ಬೋದು. ಹಾಗೂ ಈ ರೀತಿಯಾಗಿ ನಾವು ಸಬ್ಸಿಡೀಸ್ ಮೇಲೆ ಪ್ರಾಪರಾಗಿ ರಿಫಾರ್ಮ್ಸನ್ನು ತರೋದ್ರ ಮುಖಾಂತರ ನಮಗೆ ಸಾಕಷ್ಟು ಫಂಡಿಂಗ್ ಇರುತ್ತೆ. ಇದರಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬೇರೆ ಒಂದು ಸೆಕ್ಟರಲ್ಲಿ. ಸೊ ಇದರಿಂದ ನಮ್ಮ ಎಕನಾಮಿಕ್ ಗ್ರೋತ್ನು ಸಹ ಇನ್ಕ್ರೀಸ್ ಆಗ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಇದು ನಮ್ಮ ಒಂದು ಎಕನಾಮಿಕ್ ಗ್ರೋತ್ಗೆ ಹಾದಿ ಮಾಡಿಕೊಡುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿ ನಿಮಗೆ ಗೊತ್ತಿರಬೇಕು. ಇನ್ನು ಎಕ್ಸಾಮಿನೇಷನ್ ಕನೆಕ್ಟಿವಿಟಿಗೆ ಸಬ್ಸಿಡಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಫೋಕಸ್ ಮಾಡಬೇಕು, ಪ್ರಿಲಿಮ್ಸಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸನ್ನು ಕೇಳ್ಬೋದು, ಅಥವಾ ಮೇನ್ಸಲ್ಲಿ ಯಾವ ರೀತಿಯಾದಂಥ ಇಶ್ಯೂಸನ್ನು ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡ್ಕೋಬೋದು ಅನ್ನೋಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಸಬ್ಸಿಡಿ ಅಂತಂದರೆ ಏನು ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಇನ್ನೊಂದು ಅರ್ಥದಲ್ಲಿ ಈ ಒಂದು ಸಬ್ಸಿಡಿ ಮೀನಿಂಗ್ ಹೇಳಬೇಕಂತಂದರೆ ಸರ್ಕಾರ ಕೊಡ್ತಕ್ಕಂಥ ಬೆನಿಫಿಟ್ಸ್.
ಸೊ ಇದನ್ನು ನಾವು ಕನ್ನಡದಲ್ಲಿ ಸಹಾಯ ಧನ ಅಂತ ಕರಿತೀವಿ ಅಲ್ವಾ. ಈ ಒಂದು ಸಬ್ಸಿಡೀಸ್ ಏನಿದೆಯಲ್ಲ ಇದನ್ನು ಸರ್ಕಾರ ಇವತ್ತು ಬೇಸಿಕ್ ನೆಸೆಸಿಟೀಸ್ಗಳನ್ನು ಒಬ್ಬ ಪುವರ್ ವ್ಯಕ್ತಿನೂ ಸಹ ಫುಲ್ಫಿಲ್ ಮಾಡ್ಕೋಬೇಕು, ಅಥವಾ ಕನ್ಸ್ಯೂಮರ್ ಸರ್ವಿಸಸನ್ನು ಪ್ರತಿಯೊಬ್ಬರಿಗೂ ಸಿಗುವಂತೆ ಸರ್ಕಾರ ಮಾಡುವಂಥ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಸೊ ಈ ಒಂದು ಬೆನಿಫಿಟ್ನ ಒಂದು ಆಬ್ಜೆಕ್ಟಿವ್ ಏನಿದೆ ಅಥವಾ ಸಬ್ಸಿಡೀಸ್ನ ಒಂದು ಆಬ್ಜೆಕ್ಟಿವ್ ಏನಿದೆ ಅಂತಂದರೆ ಒಂದು ಫೌಂಡೇಶನನ್ನು ಕೊಡಬೇಕು ಪ್ರತಿಯೊಂದು ಎಕನಾಮಿಕ್ ಸೆಕ್ಟರಲ್ಲೂ ಸಹ. ಇವತ್ತು ಸರ್ಕಾರ ಪ್ರೈವೇಟ್ ಸೆಕ್ಟರು ಸಹ ಬಂದು ಅಲ್ಲಿ ಇನ್ವಾಲ್ವ್ ಆಗಬೇಕು, ಆವಾಗೂ ಸಹ ಸಬ್ಸಿಡೀಸನ್ನು ಕೊಡ್ತಾರೆ. ಯಾಕೆಂದರೆ ರಿಸೋರ್ಸಸ್ಗಳು ಕಡಿಮೆ ಇರುತ್ತೆ, ಇನ್ವೆಸ್ಟ್ಮೆಂಟ್ಗಳನ್ನು ಸರ್ಕಾರ ಯಾವಾಗಲೂ ಮಾಡಲಿಕ್ಕಾಗಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಬೇಸಿಕ್ ಕಮೋಡಿಟೀಸ್ಗಳು ಪ್ರತಿಯೊಬ್ಬರಿಗೂ ಸಿಗಬೇಕು, ಪ್ರತಿಯೊಬ್ಬ ಸಿಟಿಜನ್ಗೂ ಸಹ ಸಿಗುವಂತೆ ಮಾಡೋದಕ್ಕೋಸ್ಕರ, ಅದರಲ್ಲೂ ಪುವರ್ಗೆ ಫೋಕಸ್ ಮಾಡುವಂತೆ ಸರ್ಕಾರ ಕೆಲವೊಂದಿಷ್ಟು ಸೆಕ್ಟರ್ಲಿ ಸಬ್ಸಿಡೀಸನ್ನು ಕೊಡ್ತಾರೆ. ಸೊ ಇದು ನಮಗೆ ಸಬ್ಸಿಡಿಗೆ ಸಂಬಂಧಪಟ್ಟಂಥ ಮೇಜರ್ ಆಗಿರ್ತಕ್ಕಂಥ ಅಥವಾ ಓನ್ಲಿ ಆಬ್ಜೆಕ್ಟಿವ್ ಅಂತ ಕನೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಸಾಕಷ್ಟು ಟೈಪ್ಸ್ಗಳನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಫುಡ್ ಸಬ್ಸಿಡೀಸ್ ಬಗ್ಗೆ. ಫುಡ್ ಸಬ್ಸಿಡೀಸ್ ಅಂತಂದಾಗ ನಮಗೆಲ್ಲ ಗೊತ್ತು, ಇವಾಗ PDS ಸಿಸ್ಟಮ್ನ ಮುಖಾಂತರ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಮುಖಾಂತರ ಸರ್ಕಾರ ಇಂಪಾರ್ಟೆಂಟ್ ಫುಡ್ ಸ್ಟಫ್ಸ್ಗಳನ್ನು ನಮಗೆ ಕೊಡ್ತಾರೆ, ಅಂದರೆ ಕಡಿಮೆ ಬೆಲೆಯಲ್ಲಿ. ಇವಾಗ ನಾವು ಮಾರ್ಕೆಟಲ್ಲಿ ಹೋಗಿ ಅದೇ ಒಂದು ಫುಡ್ ಕಮೋಡಿಟೀಸನ್ನು, ಫಾರ್ ಎಕ್ಸಾಂಪಲ್ ರೈಸ್ ಇರ್ಬೋದು, ವೀಟ್ ಇರ್ಬೋದು, ಶುಗರ್ ಇರ್ಬೋದು, ಮಿಲ್ಕ್ ಇರ್ಬೋದು, ಇವನ್ನೆಲ್ಲ ನಾವು ಹೊರಗಡೆ ಖರೀದಿ ಮಾಡಿದಾಗ ಹೆಚ್ಚಾಗ್ತಾ ಇರುತ್ತೆ. ಆದರೆ ಇವತ್ತು ಸರ್ಕಾರ ಇದೇ ಕಮೋಡಿಟೀಸ್ಗಳನ್ನು ಸರ್ಕಾರ ಇವತ್ತು ಕಡಿಮೆ ಬೆಲೆಯಲ್ಲಿ BPL ಫ್ಯಾಮಿಲೀಸ್ಗಳಿಗೆ ಪ್ರೊವೈಡ್ ಮಾಡುತ್ತೆ. ಅಂದರೆ ಬಿಲೋ ಪವರ್ಟಿ ಲೈನ್, ಬಡತನದ ರೇಖೆಯಿಂದ ಕೆಳಗೆ ಇರತಕ್ಕಂಥ ಜನರಿಗೆ ಇವತ್ತು ಬೇಸಿಕ್ ಕಮೋಡಿಟೀಸ್ಗಳನ್ನು ಅಥವಾ ಫುಡ್ ಸ್ಟಫ್ಸ್ಗಳನ್ನು ಸರ್ಕಾರ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೆ ಅನ್ನುವಂಥದ್ದು ಇದನ್ನು ನಾವು ಫುಡ್ ಸಬ್ಸಿಡೀಸಲ್ಲಿ ನೋಡ್ಬೋದು. ಅಂದರೆ ಸರ್ಕಾರ ಇದನ್ನು ಖರೀದಿ ಮಾಡುತ್ತೆ, ಖರೀದಿ ಮಾಡಿ ಮಾರ್ಕೆಟಲ್ಲಿರ್ತಕ್ಕಂಥ ಬೆಲೆಗೆ ಖರೀದಿ ಮಾಡುತ್ತೆ, ಕೊಡುವಾಗ ಇದನ್ನು ಏನು ಮಾಡುತ್ತೆ, ಕಡಿಮೆ ಬೆಲೆಯಲ್ಲಿ ಪುವರ್ ಪೀಪಲ್ಗೆ ಕೊಡುತ್ತೆ ಅನ್ನುವಂಥದ್ದನ್ನು ನಾವು ಫುಡ್ ಸಬ್ಸಿಡೀಸ್ನಲ್ಲಿ ಕನೆಕ್ಟ್ ಮಾಡ್ಬೋದು. ಇನ್ನು ಎಕ್ಸ್ಪೋರ್ಟ್ ಸಬ್ಸಿಡೀಸ್ ಅಂತಂದರೆ ಕೆಲವೊಂದಿಷ್ಟು ಪ್ರೊಡಕ್ಷನ್ ಯೂನಿಟ್ಸ್ಗಳು ಏನು ಮಾಡ್ತಾ ಇರ್ತವೆ ಅಂದರೆ ಎಕ್ಸ್ಪೋರ್ಟ್ ನಾವು ಯಾವ ಮಾಡ್ತಿರ್ತೀವಲ್ಲ ಆ ಕಮೋಡಿಟೀಸ್ನ ಒಂದು ಪ್ರೊಡಕ್ಷನ್ ಮಾಡ್ತಾ ಇರ್ತವೆ. ಸೊ ಅವಾಗ ಸರ್ಕಾರ ನಾವು ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಅವ್ರಿಗೂ ಸಹ ಸಬ್ಸಿಡೀಸನ್ನು ಕೊಡ್ಬೋದು. ಸೊ ಅವರು ತಗೋತಕ್ಕಂಥ ಒಂದು ರಾ ಮಟೀರಿಯಲ್ಸ್ ಮೇಲೆ ಸಬ್ಸಿಡೀಸನ್ನು ಕೊಡ್ಬೋದು, ಅಥವಾ ಅವರ ಒಂದು ಪ್ರಾಡಕ್ಟ್ನ ಮೇಲೆ ಕೊಡ್ಬೋದು. ಈ ರೀತಿಯಾಗಿ ಎಕ್ಸ್ಪೋರ್ಟ್ ಸಬ್ಸಿಡೀಸು ಸಹ ಸರ್ಕಾರ ಪ್ರಮೋಟ್ ಮಾಡುತ್ತೆ. ಇನ್ನು ಅಗ್ರಿಕಲ್ಚರ್ಗೆ ಕನೆಕ್ಟ್ ಆಗುವಂತೆ ಇರಿಗೇಷನ್ ಸಬ್ಸಿಡಿ ಇರ್ಬೋದು, ಪವರ್ ಸಬ್ಸಿಡಿ ಇರ್ಬೋದು, ಫರ್ಟಿಲೈಸರ್ ಸಬ್ಸಿಡಿ ಇರ್ಬೋದು. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಓವರಾಲ್ ಆಗಿ ನಾವು ಸಬ್ಸಿಡಿಯನ್ನು ಕನೆಕ್ಟ್ ಮಾಡೋದಾದರೆ ಇವತ್ತು ರೋಡ್ ಕನ್ಸ್ಟ್ರಕ್ಷನ್ ಮಾಡೋದಾಗಲಿ, ಅಥವಾ ಪವರನ್ನು ಸಪ್ಲೈ ಮಾಡೋದಾಗಲಿ, ಇನ್ನು ಸ್ಟೋರೇಜ್ ಫೆಸಿಲಿಟೀಸ್, ಈ ರೀತಿಯಾಗಿ ಮಾರ್ಕೆಟ್ಗೆ ಬೇಕಾಗುವಂಥ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನು ಸಹ ಮತ್ತು ಪೋರ್ಟ್ಸನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದಾಗಲಿ, ಈ ರೀತಿಯಾಗಿ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂಥ ಏನೇನು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರುತ್ತಲ್ಲ ಅದನ್ನು ಸರ್ಕಾರ ಇವತ್ತು ಸಬ್ಸಿಡಿಯ ಮುಖಾಂತರ ಫಾರ್ಮರ್ಸ್ಗೆ ಹೆಲ್ಪ್ ಮಾಡುತ್ತೆ, ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ಗೆ ಇವತ್ತು ಹೆಲ್ಪ್ ಮಾಡುತ್ತೆ. ಸಾಕಷ್ಟು ಆಪರೇಷನಲ್ ಕಾಸ್ಟ್ಗಳನ್ನು ಅಥವಾ ಇರಿಗೇಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಮೇಂಟೆನೆನ್ಸ್ಗಳನ್ನು ಸರ್ಕಾರ ತನ್ನ ಮೇಲೆ ತಗೊಳುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಎಲ್ಲಿ ಅನ್ನೆಸೆಸರಿ ಸಬ್ಸಿಡೀಸನ್ನು ಕೊಡ್ತಾ ಇದ್ದೀವಿ, ಎಲ್ಲಿ ರಿಕ್ವೈರ್ಮೆಂಟ್ ಇಲ್ಲ, ಇವಾಗ ತಾನೇ ನಾವು ನೋಡಿದ್ವಿ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಫರ್ಟಿಲೈಸರ್ ಸಬ್ಸಿಡೀಸನ್ನು ನಾವು ರೆಡ್ಯೂಸ್ ಮಾಡಬೇಕು, ಇದರಿಂದ ನಮ್ಮ ಒಂದು ಫಿಸ್ಕಲ್ ಕನ್ಸೋಲ್ಟೇಷನ್ ಆಗುತ್ತೆ. ಸೊ ಎಷ್ಟೋ ಅಮೌಂಟ್ ಉಳಿಯುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇಷ್ಟು ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಾಯ್ತಲ್ಲ ಈ ಒಂದು ಸಬ್ಸಿಡೀಸ್ಗೆ ಸಂಬಂಧಪಟ್ಟಂತೆ. ಇನ್ನು ಮೇನ್ಸಲ್ಲಿ ಆನ್ಸರ್ ಬರೆಯುವಾಗ ಈ ಒಂದು ಕಂಟೆಂಟನ್ನು ಯುಟಿಲೈಸ್ ಮಾಡಿಕೊಂಡು ಎಡಿಷ್ನಲ್ ಆಗಿ ಯಾವ ರೀತಿಯಾಗಿ ಬರಿಬೋದು ಅಂತಂದರೆ, ಇವಾಗ ನಾವು ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಸಬ್ಸಿಡೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದಾಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ನಡಿನಲ್ಲಿ ಯಾವ ರೀತಿಯಾದಂಥ ಪ್ರೊವಿಷನ್ಸ್ಗಳಿದ್ದಾವೆ, ಇಂಪ್ಲಿಮೆಂಟೇಷನ್ ಮಾಡುವಾಗ ಯಾವ ರೀತಿಯಾದಂಥ ಚೇಂಜಸ್ ಇರುತ್ತೆ, ನೇಮನ್ನು ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಅಂಡರಲ್ಲಿ ನಾವು PDS ಸಿಸ್ಟಮ್ನ ಮುಖಾಂತರ ಫುಡ್ಡನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಂಥದ್ದಾಗಲಿ, ಅಥವಾ MSP ಪ್ರೊಕ್ಯೂರ್ಮೆಂಟ್ಗೆ ಸಂಬಂಧಪಟ್ಟಂತೆ. ಇನ್ನು LPGಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಬ್ಸಿಡೀಸನ್ನು ಸರ್ಕಾರ ಕೊಡ್ತಾ ಇದೆ. ಮೇಜರ್ ಸ್ಕೀಮ್ಸನ್ನು ನಾವು ನೋಡ್ತಾ ಇದ್ದೀವಿ. ಪಹಲ್ ಸ್ಕೀಮ್ ನೋಡ್ತಾ ಇರ್ತೀವಿ, ಪ್ರಧಾನ ಮಂತ್ರಿ ಉಜ್ವಲ್ ಯೋಜನಾ ಇರ್ಬೋದು. ಇಲ್ಲಿ LPGಗೆ ಸಂಬಂಧಪಟ್ಟಂತೆ ಒಂದು ಹೌಸ್ಹೋಲ್ಡ್ಗೆ ಕನೆಕ್ಷನ್ ಮಾಡಬೇಕು, ಅಲ್ಲಿನೂ ಸಹ ಸರ್ಕಾರ ಸಬ್ಸಿಡಿ ಕೊಡೋದನ್ನು ನೋಡ್ತಾ ಇದ್ದೀವಿ. ಈ ರೀತಿಯಾದಂತಹ ಸ್ಕೀಮ್ಸ್ಗಳನ್ನು ನಿಮ್ಮ ಆನ್ಸರಲ್ಲಿ ಬಳಕೆ ಮಾಡಬೇಕು. ಇಂಪಾರ್ಟೆಂಟ್ ಸ್ಕೀಮ್ಸ್ ಏನಿರುತ್ತಲ್ಲ ಸಬ್ಸಿಡೀಸ್ಗೆ ಸಂಬಂಧಪಟ್ಟಂತೆ ನ್ಯೂಸಲ್ಲಿ ಸಾಕಷ್ಟು ಸ್ಕೀಮ್ಸ್ಗಳನ್ನು ನೋಡ್ತಾ ಇದ್ದೀವಿ. ಒಂದೆರಡು ಸ್ಕೀಮ್ಸ್ಗಳನ್ನು ನೀವು ನೀಟಾಗಿ ಆನ್ಸರಲ್ಲಿ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನು ಇಂಪಾರ್ಟೆಂಟ್ ಕನೆಕ್ಟಿವಿಟಿ ಏನಂತಂದರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಫರ್ಟಿಲೈಸರ್ ಸಬ್ಸಿಡಿ ಇರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಸಬ್ಸಿಡೀಸ್ ಇರ್ಬೋದು, ಇವನ್ನು ಗಿವ್ ಅಪ್ ಮಾಡೋದ್ರಿಂದ ಎಷ್ಟೊಂದು ಕಾನ್ಸಿಕ್ವೆನ್ಸಸನ್ನು ಕ್ರಿಯೇಟ್ ಮಾಡ್ಬೋದು. ಇವಾಗ ನಿಮ್ಗೆ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ, ಸಬ್ಸಿಡೀಸು ಇವಾಗ ಸರ್ಕಾರಕ್ಕೆ ಹೆಚ್ಚು ಬರ್ಡನ್ ಆಗಿದೆ, ಸೊ ಫಿಸಿಕಲ್ ಕನ್ಸೋಲ್ಟೇಷನ್ ಮಾಡ್ಲಿಕ್ಕಾಗ್ತಿಲ್ಲ, ನಮ್ಮ ಒಂದು ಫಿಸಿಕಲ್ ಡೆಫಿಸಿಟನ್ನು ಎನ್ಹಾನ್ಸ್ ಮಾಡ್ತಾ ಇದೆ, ಸಬ್ಸಿಡೀಸನ್ನು ಗಿವ್ ಅಪ್ ಮಾಡೋದು ಎಷ್ಟೊಂದು ಇಂಪಾರ್ಟೆನ್ಸ್ ಅಂತ ನಿಮ್ಗೆ ಏನಾದರೂ ಕ್ವಶನ್ ಕೇಳಿದಾಗ, ಅಥವಾ ಯಾವ ರೀತಿಯಾದಂಥ ಸೊಲ್ಯೂಷನನ್ನು ಕೊಡಬೇಕು ಎಕ್ಸಾಮಿನ್ ಮಾಡಿ ಅಂತಂದಾಗ, ನೀವು ಸೊಲ್ಯೂಷನ್ ಬರೆಯುವಾಗ ನಿಮ್ಮ ಒಂದು ಅಪ್ರೋಚ್ ಯಾವ ರೀತಿಯಾಗಿರ್ಬೇಕು ಅಂತಂದರೆ ಒಂದು ಎಕ್ಸಾಂಪಲನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ. ಇವಾಗ ತಾನೇ ನಾವು ಇವಾಗ LPGಗೆ ಸಂಬಂಧಪಟ್ಟಂಥ ಸಬ್ಸಿಡೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಒಂದು ಗಿವ್ ಇಟ್ ಅಪ್ ಅನ್ನುವಂಥ ಒಂದು ಸ್ಕೀಮು ಬರುತ್ತೆ. ಅಂದರೆ ಯಾರು ಇವತ್ತು LPGಯನ್ನು ಖರೀದಿ ಮಾಡೋ ಅರ್ಹರಿರ್ತಾರಲ್ಲ ಅವರು ತಮ್ಮ ಒಂದು ಸ್ವಂತ ಇಚ್ಛೆಯಿಂದ
ಆ ಒಂದು ಸಬ್ಸಿಡೀಸನ್ನು ಬೇಡ ಅಂತ ಹೇಳುವಂಥ ಒಂದು ಸ್ಕೀಮು. ಸೊ ಈ ರೀತಿಯಾದಂಥ ಸ್ಕೀಮ್ಸನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಸಡನ್ನಾಗಿ ನಾವು ರಿಮೂವ್ ಮಾಡೋದು ತಪ್ಪಾಗುತ್ತೆ. ಇವಾಗ ಫರ್ಟಿಲೈಸರ್ ಇರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಇರ್ಬೋದು, ಸಡನ್ನಾಗಿ ರಿಮೂವ್ ಮಾಡೋದ್ರಿಂದ ಸಾಕಷ್ಟು ತೊಂದರೆ ಇರ್ಬೋದು. ಯಾಕೆಂದರೆ ನಾವು ಹೈಯೆಸ್ಟ್ ಸಬ್ಸಿಡೀಸನ್ನು ಇವತ್ತು ಫರ್ಟಿಲೈಸರ್ಗೆ ಕೊಡ್ತೀವಿ ಅನ್ನುವಂಥದ್ದು ಗೊತ್ತು. ಸೊ ಹಾಗಾಗಿ ಸಡನ್ನಾಗಿ ಶಿಫ್ಟ್ ಆಗೋದು ಕಷ್ಟ ಆಗುತ್ತೆ. ಸೊ ಯಾವ ರೀತಿಯಾಗಿ ನಾವು ರಿಫಾರ್ಮ್ಸನ್ನು ಮಾಡಬೇಕು ಅನ್ನುವಂಥದ್ದನ್ನು ಸಹ ನೀವು ಎಕ್ಸಾಂಪಲ್ನ ಮುಖಾಂತರ ನಿಮ್ಮ ಒಂದು ಸೊಲ್ಯೂಷನ್ ವೇನಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಗೊತ್ತಿರಲಿ. ಮತ್ತೇನಾದರೂ ನ್ಯೂಸಲ್ಲಿ ಆರ್ಟಿಕಲ್ ಬಂದರೆ ನಾವು ಹೆಚ್ಚಿನ ಇನ್ಫಾರ್ಮೇಷನನ್ನು ಕನೆಕ್ಟ್ ಮಾಡ್ಕೊಳ್ತಾ ಹೋಗೋಣ. ಇನ್ನು ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಸಬ್ಸಿಡೀಸ್ನಲ್ಲಿ ನಾವು ಹೈಯೆಸ್ಟ್ ಪರ್ಸೆಂಟೇಜ್ ಯಾವ ಸಬ್ಸಿಡೀಸ್ಗೆ ಕೊಡ್ತಾ ಇದ್ದೀವಿ? ಸಾಕಷ್ಟು ಟೈಪ್ಸ್ಗಳನ್ನು ನೋಡಿದ್ವಲ್ಲ. ಮೇಜರ್ ಟೈಪ್ಸು ಸಬ್ಸಿಡೀಸ್ನಲ್ಲಿ ಮೇಜರ್ ಆಗಿ 2 ಟೈಪ್ ಇರುತ್ತೆ. ಒಂದು ಡೈರೆಕ್ಟ್ ಸಬ್ಸಿಡಿ, ಇನ್ನೊಂದು ಇಂಡೈರೆಕ್ಟ್ ಸಬ್ಸಿಡೀಸ್. ಡೈರೆಕ್ಟ್ ಸಬ್ಸಿಡೀಸ್ ಅಂತಂದರೆ ಕ್ಯಾಶ್ ಪೇಮೆಂಟ್ ಮಾಡ್ತೀವಲ್ಲ, ಅದಕ್ಕೆ ಡೈರೆಕ್ಟ್ ಸಬ್ಸಿಡೀಸ್ ಅಂತಾರೆ. ಇನ್ನು ಇಂಡೈರೆಕ್ಟ್ ಸಬ್ಸಿಡೀಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಟ್ಯಾಕ್ಸನ್ನು ರಿಡ್ಯೂಸ್ ಮಾಡೋದ್ರ ಮುಖಾಂತರ ಈ ರೀತಿಯಾಗಿ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡುವಂಥ ಕಂಡೀಷನನ್ನು ಇಂಡೈರೆಕ್ಟ್ ಸಬ್ಸಿಡೀಸ್ ಅಂತಾರೆ. ನಿಮಗೆ ಇಲ್ಲಿ ಕ್ವಶನ್ ಅಂತಂದರೆ ವೇಟೇಜನ್ನು ಹೆಚ್ಚು ಯಾವ ಒಂದು ಸಬ್ಸಿಡೀಸ್ ನಾವು ಕೊಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್, ಮೈಕ್ರೋ ಪ್ಲಾಸ್ಟಿಕ್ಸ್ ಫೌಂಡ್ ಇನ್ ಅಂಟಾರ್ಕ್ಟಿಕಾ. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಪೊಲ್ಯೂಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಏನು ಹೇಳ್ತಾ ಇದೆ, ಅಂಟಾರ್ಕ್ಟಿಕಾ ರೀಜನಲ್ಲಿ, ಅದರಲ್ಲೂ ರಾಸ್ ಐಸ್ ಶೆಲ್ಫ್ ಅನ್ನುವಂಥ ಒಂದು ಪ್ಲೇಸಲ್ಲಿ ಸ್ನೋ ಆಗ್ತಾ ಇರುವಂಥ ಕಂಡೀಷನಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಗಳ ಒಂದು ಪತ್ತೆ ಆಗಿದೆ. ಸ್ನೋ ಅಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ಗಳೇನಿದಾವಲ್ಲ, ಇವು ಇವತ್ತು ಗ್ಲೋಬಲ್ ಲೆವೆಲಲ್ಲಿ ಕ್ಲೈಮೇಟ್ ಚೇಂಜನ್ನು ಎನ್ಹ್ಯಾನ್ಸ್ ಮಾಡೋದ್ರಲ್ಲಿ ಅಥವಾ ಇನ್ಫ್ಲೂಯೆನ್ಸ್ ಮಾಡೋದ್ರಲ್ಲಿ ಮೇಜರ್ ರೋಲನ್ನು ಪ್ಲೇ ಮಾಡ್ತಾ ಇದೆ ಅಂತ ಸೈಂಟಿಸ್ಟ್ಗಳು ಪತ್ತೆ ಹಚ್ಚಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಇವತ್ತು ಮೈಕ್ರೋ ಪ್ಲಾಸ್ಟಿಕ್ಸ್ಗೆ ರಿಲೇಟೆಡ್ ಇರುವಂಥ ಬೇಸಿಕ್ ಇನ್ಫಾರ್ಮೇಷನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟ್ ನಮಗೆ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಈ ಇಮೇಜನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಮೈಕ್ರೋ ಪ್ಲಾಸ್ಟಿಕ್ಸ್ ಅಂದರೆ ತುಂಬ ಚಿಕ್ಕ ಇರುವಂಥದ್ದು. ಸೊ ಪ್ಲಾಸ್ಟಿಕ್ಗಳ ಒಂದು ಸೈಜನ್ನು ಆಧಾರದ ಮೇಲೆ ನಾವು ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಎಷ್ಟು ಸೈಜ್ ಇರುತ್ತೆ ಅಂದರೆ ಲೆಸ್ ದೆನ್ 5 mm. ಸೊ 5 mm ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಮೈಕ್ರೋ ಪ್ಲಾಸ್ಟಿಕ್ ಅಂತಂದಾಗ ಜನರಲ್ ಆಗಿ 5 mm ಕಡಿಮೆ ಇರ್ತಾವಲ್ಲ, ಅವೆಲ್ಲ ಮೈಕ್ರೋ ಪ್ಲಾಸ್ಟಿಕ್ಸ್ನ ಕೆಟಗರಿಗೆ ಬರ್ತವೆ. ಸೊ ಇವಾಗ ಮೈಕ್ರೋ ಪ್ಲಾಸ್ಟಿಕ್ಸ್ನ ಒಂದು ಕ್ಲಾಸಿಫಿಕೇಶನ್ ಯಾವ ರೀತಿಯಾಗಿದೆ, 2 ರೀತಿಯಾದಂಥ ಟೈಪ್ಸನ್ನು ನೋಡ್ತೀವಿ. ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡರಿ. ಪ್ರೈಮರಿ ಅಂತಂದಾಗ ನಾವು ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಮೈಕ್ರೋ ಫೈಬರ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಕಾಸ್ಮೆಟಿಕ್ಸ್ ಅಲ್ಲಿ ನೋಡ್ತೀವಲ್ಲ, ಮೈಕ್ರೋ ಬೀಡ್ಸ್ ಅಂತ ಇರ್ತವೆ, ಮೈಕ್ರೋ ಪೆಲೆಟ್ಸ್ ಅಂತ ಇರ್ತವೆ, ಅಥವಾ ಪ್ಲಾಸ್ಟಿಕ್ ಪೆಲೆಟ್ಸ್ ಅಂತ ಇರ್ತವೆ, ಪ್ಲಾಸ್ಟಿಕ್ ಫೈಬರ್ಸ್ ಅಂತ ಇರ್ತವೆ. ಈ ರೀತಿಯಾಗಿ ನಾವು ಪರ್ಪಸ್ಫುಲಿ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಮೈಕ್ರೋ ಫೈಬರ್ಸನ್ನು ಪ್ರೊಡ್ಯೂಸ್ ಮಾಡ್ತೀವಲ್ಲ, ಅವೆಲ್ಲ ಪ್ರೈಮರಿ ಕ್ಯಾಟಗರಿನಲ್ಲಿ ಸೇರ್ತವೆ. ಸೆಕೆಂಡರಿ ಮೈಕ್ರೋ ಪ್ಲಾಸ್ಟಿಕ್ಸ್ ನಡಿನಲ್ಲಿ ನಾವು ನೋಡಿದಾಗ ಈ ಮೊದಲು ಕ್ರಿಯೇಟ್ ಮಾಡಿರುವಂಥ ಲಾರ್ಜ್ ಪ್ಲಾಸ್ಟಿಕ್ಸ್ಗಳೇನಿರ್ತಾವಲ್ಲ, ಅವೆಲ್ಲ ಬ್ರೇಕ್ ಡೌನ್ ಆಗಿ ಅಥವಾ ಚಿಕ್ಕ ಚಿಕ್ಕ ಪೀಸ್ ಆಗ್ತಾವಲ್ಲ, ಸೊ ಅವನ್ನ ಸೆಕೆಂಡರಿ ಅಂತೀವಿ. ಸೊ ಪ್ರೈಮರಿ ಅಂತಂದರೆ ನಾವು ಪರ್ಪಸ್ಫುಲಿ ಪ್ರೊಡ್ಯೂಸ್ ಮಾಡ್ತೀವಿ ಕಮರ್ಷಿಯಲ್ ಪರ್ಪಸ್ಗೋಸ್ಕರ. ಸೆಕೆಂಡರಿ ಅಂತಂದರೆ ಈ ಮೊದಲು ಇರ್ತಕ್ಕಂಥ ಪ್ಲಾಸ್ಟಿಕ್ಸ್ಗಳು ಬಯೋಡಿಗ್ರೇಡಬಲ್ ಆಗದೆ ಅಥವಾ ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗದೆ ಸ್ಮಾಲ್ ಪೀಸಸ್ ಆಗಿ ಕನ್ವರ್ಟ್ ಆಗ್ತಾವಲ್ಲ, ಅದನ್ನು ಸೆಕೆಂಡರಿ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರಿತಾ ಇದ್ದೀವಿ. ಸೊ ಇದು ನಿಮಗೆ ಕ್ಲಾಸಿಫಿಕೇಶನ್ ಕ್ಲಿಯರ್ ಆಗಿ ಗೊತ್ತಿರಲಿ. ಯಾಕೆ ನಾವು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದಾಗ, ಇವಾಗ ನಾವು ಮರೈನಲ್ಲಿರ್ತಕ್ಕಂಥ ಅಥವಾ ಓಷನಲ್ಲಿರ್ತಕ್ಕಂಥ ಡೆಬ್ರೀಸನ್ನು ನಾವು ನೋಡಿದಾಗ 80% ಮರೈನ್ ಡೆಬ್ರೀಸು ಇವತ್ತು ಪ್ಲಾಸ್ಟಿಕ್ಕಿಂದ ಹೊಂದಿದೆ. ಸೊ ಪ್ರತಿಯೊಂದು ಪ್ಲಾಸ್ಟಿಕ್ಸ್ಗಳು ಇವತ್ತು ಮರೈನ್ಗೆ ಹೋಗಿ ರೀಚ್ ಆಗ್ತಾ ಇದ್ದಾವೆ. ಸರಿಸುಮಾರು 8 ಮಿಲಿಯನ್ ಟನ್ನಷ್ಟು ಪ್ಲಾಸ್ಟಿಕ್ಕು ಪ್ರತಿ ವರ್ಷ ಸಿಗುತ್ತೆ ಅಂತ IUCN ಸಹ ಒಂದು ರಿಪೋರ್ಟನ್ನು ಕೊಟ್ಟಿದೆ. ಇದರ ಜೊತೆಗೆ ಇವತ್ತು ಈ ಒಂದು ಪ್ಲಾಸ್ಟಿಕ್ ಪೊಲ್ಯೂಷನ್ನು ಮರೈನ್ ಲೈಫ್ ಮೇಲೆ ಇಂಪ್ಯಾಕ್ಟನ್ನು ತರ್ತಾ ಇದೆ. ಅಲ್ಲಿರ್ತಕ್ಕಂಥ ಎಕೋಸಿಸ್ಟಮ್ಗೆ ಒಂದು ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಆಕ್ಸಿಜನ್ ಲೆವೆಲನ್ನು ಕಡಿಮೆ ಮಾಡೋದಾಗಲಿ ಅಥವಾ ಅಲ್ಲಿರುವಂಥ ಎನಿಮಲ್ಸ್ಗಳಿಗೆ ಸಫೋಕೇಶನ್ ಕ್ರಿಯೇಟ್ ಮಾಡೋದ್ರಿಂದ ಅಲ್ಲಿ ಹಾರ್ಮ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಈ ಒಂದು ಇಂಪ್ಯಾಕ್ಟು ಸಹ ಇವತ್ತು ಹ್ಯೂಮನ್ಗೆ ರೀಚ್ ಆಗುತ್ತೆ. ಮನುಷ್ಯ ಇವತ್ತು ಮರೈನ್ ಎನಿಮಲ್ಸನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅಥವಾ ಸೀ ಫುಡ್ಡನ್ನು ಬಳಕೆ ಮಾಡೋದ್ರಿಂದ ಇದು ಮನುಷ್ಯನಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಇಂಪ್ಯಾಕ್ಟು ಸಹ ಹ್ಯೂಮನ್ ಲೈಫ್ ಮೇಲೆ ಬೀಳುತ್ತೆ ಅನ್ನೋದನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಹಾಗಾಗಿ ಪ್ಲಾಸ್ಟಿಕ್ನ ಒಂದು ಕಂಟ್ರೋಲ್ ಮಾಡೋದು ಅಥವಾ ಪ್ಲಾಸ್ಟಿಕ್ ಪೊಲ್ಯೂಷನ್ನ ತಡೆಗಟ್ಟೋದು ನಮಗೆ ತುಂಬ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಇಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಇನಿಷಿಯೇಟಿವ್ಸನ್ನು ತಗೊಂಡಿದ್ದಾರೆ ಮತ್ತು ಭಾರತದಲ್ಲಿ ಸಹ ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡೋದಕ್ಕೋಸ್ಕರ ಯಾವ ರೀತಿಯಾದಂಥ ಇನಿಷಿಯೇಟಿವ್ಸನ್ನು ತಗೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ಒಂದು ಸರ್ತಿ ರಿವಿಷನ್ ಮಾಡ್ಬೋದು. ಸೊ ಮೊದಲು ನಾವು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಇನಿಷಿಯೇಟಿವ್ಸ್ ಕಡೆ ಗಮನ ಹರಿಸೋಣ. ಮೊದಲೇದಾಗಿ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಮರೈನ್ ಲಿಟರ್. ಇದನ್ನು 2012ರಲ್ಲಿ ಆಗಿರುವಂಥ ಒಂದು ಅರ್ತ್ ಸಮಿಟ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಅರ್ತ್ ಸಮಿಟ್ ನಡಿನಲ್ಲಿ ಮನಿಲಾ ಡಿಕ್ಲರೇಷನನ್ನು ಮಾಡಲಾಗಿತ್ತು. ಈ ಡಿಕ್ಲರೇಷನ್ ಅಡಿನಲ್ಲಿ ಸಾಕಷ್ಟು ಪಾಲಿಸೀಸ್ಗಳನ್ನು ಮರೈನ್ ಪೊಲ್ಯೂಷನನ್ನು ತಡೆಗಟ್ಟೋದಕ್ಕೋಸ್ಕರ, ಮರೈನ್ ಲಿಟರಲ್ಲಿ ಇವಾಗ ಪ್ಲಾಸ್ಟಿಕ್ನೂ ಸಹ ಬರುತ್ತೆ ಮತ್ತು ವೇಸ್ಟ್ ವಾಟರು ಬರುತ್ತೆ, ಫರ್ಟಿಲೈಸರ್ಸು ಸಹ ಬರುತ್ತೆ. ಈ ರೀತಿಯಾಗಿ ಎಲ್ಲ ಪೊಲ್ಯೂಟೆಂಟ್ಸ್ಗಳನ್ನು ತಡೆಗಟ್ಟೋದಕ್ಕೋಸ್ಕರ ಅದರಲ್ಲೂ ಮರೈನ್ಗೆ ಸಂಬಂಧಪಟ್ಟಂಥ ಒಂದು ಲಿಟರ್ ಆಗಿ ಕನ್ಸಿಡರ್ ಮಾಡೋದನ್ನು ಈ ಒಂದು ಗ್ಲೋಬಲ್ ಪಾರ್ಟ್ನರ್ಶಿಪ್ ನಡಿನಲ್ಲಿ ನಾವು ನೋಡ್ಬೋದು. ಇದನ್ನು ಮನಿಲಾ ಡಿಕ್ಲರೇಷನ್ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇನ್ನು G7 ಸಮಿಟ್,
2015ರಲ್ಲಿ ಆಗಿರುವಂತಹ G7 ಸಮ್ಮಿಟಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಒಂದು ಲೀಡರ್ಸ್ ಡಿಕ್ಲರೇಷನ್ ಅಂತಲೂ ಸಹ ಮಾಡಿರ್ತಾರೆ. ಮೈಕ್ರೋ ಪ್ಲಾಸ್ಟಿಕ್ಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಡಿಕ್ಲರೇಷನನ್ನು ಸಹ ಸಮ್ಮಿಟಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿರ್ತಾರೆ ಅನ್ನುವಂಥದ್ದು. ಇನ್ನು ಗ್ಲೋ ಲಿಟರ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್, ಈ ಒಂದು ಪ್ರಾಜೆಕ್ಟನ್ನು IMO ಮತ್ತು FAO ಇಬ್ಬರು ಸೇರಿ ಲಾಂಚ್ ಮಾಡಿದ್ದಾರೆ. ಇದರ ಮೇಜರ್ ಕನ್ಸರ್ನ್ ಅಥವಾ ಆಬ್ಜೆಕ್ಟಿವ್ ಅಂತಂದರೆ ಮರೈನಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಲಿಟ್ಟರನ್ನು ತಡೆಗಟ್ಟೋದು. ಅದರಲ್ಲೂ ಇವಾಗ ಶಿಪ್ಪಿಂಗ್ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ಫಿಶರೀಸ್ ಆ್ಯಕ್ಟಿವಿಟೀಸಿಂದ ಇವತ್ತು ಮರೈನ್ ಪೊಲ್ಯೂಷನ್ ಆಗ್ತಾ ಇದೆ ಅಲ್ವಾ, ಅಥವಾ ಈ ಒಂದು ಪ್ಲಾಸ್ಟಿಕ್ ಲಿಟ್ಟರ್ ಹೋಗ್ತಾ ಇದೆಯಲ್ಲ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಈ ಒಂದು ಡಿಕ್ಲರೇಷನನ್ನು ಮಾಡಲಾಗಿದೆ ಅನ್ನುವಂಥದ್ದು. ಗ್ಲೋ ಗ್ಲಿಟರ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್ ಅನ್ನುವಂಥದ್ದು ಸಹ ಇವತ್ತು ಪ್ಲಾಸ್ಟಿಕ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ. ಇನ್ನು ಲಂಡನ್ ಕನ್ವೆನ್ಷನ್ 1972ನಲ್ಲಿ ಆಗಿರುವಂಥ ಒಂದು ಕನ್ವೆನ್ಷನಲ್ಲಿ ಮರೈನ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಇವಾಗ ನಾವು ವೇಸ್ಟನ್ನು ಡಂಪ್ ಮಾಡ್ತಾ ಇದ್ದೀವಲ್ಲ ಮರೈನಲ್ಲಿ, ಅದನ್ನು ತಡೆಗಟ್ಟೋದಕ್ಕೋಸ್ಕರ ಒಂದು ಕನ್ವೆನ್ಷನನ್ನು ಅಥವಾ ಪ್ರೋಟೋಕಾಲ್ ಮಾಡಲಾಗಿತ್ತು. ಲಂಡನ್ ಕನ್ವೆನ್ಷನ್ ಆಧಾರದ ಮೇಲೆ 1996 ಒಂದು ಪ್ರೋಟೋಕಾಲನ್ನು ರೆಡಿ ಮಾಡಲಾಗಿತ್ತು. ಸೊ ಲಂಡನ್ ಕನ್ವೆನ್ಷನ್ ಸಹ ಇವತ್ತು ಮರೈನ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಗೊತ್ತಿರಲಿ. ಇನ್ನು 2018ರ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅನ್ನು ನಾವು ಪ್ಲಾಸ್ಟಿಕ್ಗೆ ಕನೆಕ್ಟ್ ಮಾಡ್ಕೋಬೋದು. ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಆ್ಯಂಡ್ ಎಲಿಮಿನೇಟ್ ಇಟ್ಸ್ ಯೂಸ್ ಕಂಪ್ಲೀಟ್ಲಿ ಅನ್ನುವಂಥ ಒಂದು ಟ್ಯಾಗ್ ಲೈನಿಂದ ನಾವು ಆ ಒಂದು ಎನ್ವಿರಾನ್ಮೆಂಟ್ ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ 2018ರಲ್ಲಿ ನಾವು ಮೇಜರಾಗಿ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಅಥವಾ ಪ್ಲಾಸ್ಟಿಕ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂಥ ಕನ್ಸರ್ನನ್ನು ಗ್ಲೋಬಲ್ ಲೆವೆಲಲ್ಲಿ ತೋರಿಸಿದ್ದೀವಿ ಅಥವಾ ಎನ್ವಿರಾನ್ಮೆಂಟ್ನಲ್ಲಿ ಇರ್ತಕ್ಕಂಥ ಒಂದು ಅಜೆಂಡಾವಾಗಿ ಕನ್ಸಿಡರ್ ಮಾಡಿದ್ದೀವಿ ಅನ್ನುವಂಥದ್ದು. ಇನ್ನು ಪ್ಲಾಸ್ಟಿಕ್ ಪ್ಯಾಕ್ಸ್ಗಳನ್ನು ನಾವು ನೋಡೋದಾದರೆ ಇವಾಗ ಸಾಕಷ್ಟು ಬಿಸ್ನೆಸ್ ಲೆಡ್ ಇನಿಷಿಯೇಟಿವ್ಸ್ಗಳಿರ್ತವೆ. ಪ್ಲಾಸ್ಟಿಕ್ಕನ್ನು ಪ್ರೊಡಕ್ಷನ್ ಮಾಡೋದ್ರಲ್ಲಿ ಅಥವಾ ಯಾವ ಫಾರ್ಮೆಟಲ್ಲಿ ನಾವು ಪ್ರೊಡಕ್ಷನ್ ಮಾಡಬೇಕು, ಟೆಕ್ನಾಲಜಿಕಲಿ ಯಾವ ರೀತಿಯಾದಂಥ ಬೆಟರ್ ಪ್ಲಾಸ್ಟಿಕ್ಸನ್ನು ತರ್ಬೋದು ಅಥವಾ ಬಯೋಡಿಗ್ರೇಡಬಲ್ ಆಗಿರ್ತಕ್ಕಂಥ ಪ್ಲಾಸ್ಟಿಕ್ಸನ್ನು ಎನ್ಹಾನ್ಸ್ ಮಾಡೋದಾಗಲಿ, ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಅಥವಾ ಇನೋವೇಷನ್ಸನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಪೊಲ್ಯೂಷನನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಅದರಲ್ಲೂ ಪ್ಲಾಸ್ಟಿಕ್ ಪೊಲ್ಯೂಷನ್ಸನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಸೊಲ್ಯೂಷನ್ ತರಬೇಕು ಅನ್ನೋದನ್ನು ನಾವು ಮೇಜರಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಪ್ಯಾಕ್ಟನ್ನು ಅಥವಾ ಪ್ಲಾಸ್ಟಿಕ್ ಪ್ಯಾಕ್ಟನ್ನು ಫಸ್ಟ್ ಟೈಮ್ ಲಾಂಚ್ ಮಾಡಿರೋದು UK 2018ರಲ್ಲಿ ಇವರು ಲಾಂಚ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ಗ್ಲೋಬಲ್ ಲೆವೆಲಲ್ಲಿ ತಂದಿರುವಂಥ ಇನಿಷಿಯೇಟಿವ್ಸ್ಗಳು, ಅದರಲ್ಲೂ ಸ್ಪೆಸಿಫಿಕಲಿ ಇವತ್ತು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇನ್ನು ಭಾರತದಲ್ಲಿ ಈ ಒಂದು ಪ್ಲಾಸ್ಟಿಕ್ಕನ್ನು ರಿಮೂವ್ ಮಾಡೋದಕ್ಕೋಸ್ಕರ ಯಾವ ರೀತಿಯಾದಂಥ ಇನಿಷಿಯೇಟಿವ್ಸ್ಗಳನ್ನು ಕೈಗೊಂಡಿದ್ದಾರೆ ಅಂತಂದರೆ ಎಲಿಮಿನೇಷನ್ ಆಫ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು 2019ರಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು ಒಂದು ಪ್ಲೆಡ್ಜ್ ಮಾಡಿದರು. ಎಲ್ಲ ಪ್ಲಾಸ್ಟಿಕ್ಸ್ಗಳನ್ನು ನಾವು ರಿಮೂವ್ ಮಾಡಬೇಕು, ಒಂದು ಟಾರ್ಗೆಟ್ ಇಟ್ಕೊಂಡಿದ್ವಿ. 2022 ನಾವು ಈ ಎಲ್ಲ ಪ್ಲಾಸ್ಟಿಕ್ಸನ್ನು ರಿಮೂವ್ ಮಾಡಬೇಕು ಮತ್ತು ಕೆಲವೊಂದಿಷ್ಟು ಅರ್ಬನ್ ಏರಿಯಾಗಳಲ್ಲಿ ಇಮಿಡಿಯೇಟಾಗಿ ಬ್ಯಾನ್ ಮಾಡೋದನ್ನು ನಾವು ನೋಡಿದ್ವಿ. ಸೊ ಈ ರೀತಿಯಾದಂಥ ಇನಿಷಿಯೇಟಿವ್ಸ್ಗಳನ್ನು ನಾವು ಕೋಟ್ ಮಾಡ್ಬೋದು. ಇನ್ನು ಇಂಪಾರ್ಟೆಂಟ್ ರೂಲ್ಸ್ ನಡಿನಲ್ಲಿ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ 2016ರ ಒಂದು ರೂಲ್ಸ್ ಏನು ಹೇಳುತ್ತೆ ಅಂತಂದರೆ ಲೋಕಲ್ ಬಾಡಿ ಇರುತ್ತಲ್ಲ ಅಥವಾ ಲೋಕಲ್ ಲೆವೆಲಲ್ಲಿ ಇರತಕ್ಕಂಥ ಒಂದು ಬಾಡಿ ಇವತ್ತು ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಸೆಟಪ್ ಮಾಡಬೇಕು. ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂಥ ಏನು ಸೆಗ್ರಿಗೇಷನ್ ಮಾಡೋದಿರೋದಾಗಲಿ ಅಥವಾ ಕಲೆಕ್ಷನ್ ಮಾಡೋದಾಗಲಿ, ಪ್ರೊಸೆಸಿಂಗ್ ಮಾಡೋದಾಗಲಿ ಅಥವಾ ಪ್ಲಾಸ್ಟಿಕ್ ವೇಸ್ಟನ್ನು ಯಾವ ರೀತಿಯಾಗಿ ಡಿಸ್ಪೋಸಲ್ ಮಾಡ್ತಾರಲ್ಲ, ಈ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಲೋಕಲ್ ಬಾಡಿಗೆ ಇರುತ್ತೆ ಅಂತ 2016ರಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ನಡಿನಲ್ಲಿ ನೋಡ್ತಾ ಇದ್ವಿ. 2018ರಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಅಪ್ಡೇಷನ್ಸನ್ನು ಮಾಡ್ತಾರೆ. ಸೊ ಒಂದು ಕಾನ್ಸೆಪ್ಟ್ ಏನಿರುತ್ತೆ ಅಂತಂದರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಇದು 2018ರಲ್ಲಿ ಆಗಿರುವಂಥ ಒಂದು ಅಪ್ಡೇಷನ್. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, 2018ರಲ್ಲಿ ನಾವು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಯಾರು ಪ್ಲಾಸ್ಟಿಕ್ಕನ್ನು ಪ್ರೊಡ್ಯೂಸ್ ಮಾಡ್ತಾರಲ್ಲ ಆ ಒಂದು ಪ್ಲಾಸ್ಟಿಕ್ಕನ್ನು ಇವತ್ತು ಕಲೆಕ್ಟ್ ಮಾಡೋದು ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದು ರೀಸೈಕಲ್ ಆಗಬೇಕು ಅಥವಾ ಆ ಒಂದು ಪ್ಲಾಸ್ಟಿಕ್ನ ಪೊಸಿಷನ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ರೆಸ್ಪಾನ್ಸಿಬಲ್ ಇರುವಂಥವ್ರು ಪ್ರೊಡ್ಯೂಸರು ಅನ್ನುವಂಥದ್ದನ್ನು 2018ರಲ್ಲಿ ತರಲಾಗುತ್ತೆ ಅನ್ನುವಂಥದ್ದು. ಇನ್ನು ಭಾರತ UNEP ಜೊತೆಗೆ ಒಂದು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸನ್ನು ತೆಗೆದುಕೊಂಡಿದೆ. ಇದು ವಾಲಂಟರಿ ಇನಿಷಿಯೇಟಿವ್ಸ್ ಆಗಿದೆ. ಸೊ ಇದರಲ್ಲಿ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಎಕ್ಸ್ಟರ್ನಾಲಿಟೀಸನ್ನು ಮಿನಿಮೈಸ್ ಮಾಡೋದು ಅಥವಾ ಪ್ಲಾಸ್ಟಿಕ್ಕಿಂದ ಆಗ್ತಕ್ಕಂಥ ಒಂದು ತೊಂದರೆ ಏನಿರ್ಬೋದು ಅಥವಾ ಮಿನಿಮಮ್ ಯುಟಿಲೈಸ್ ಮಾಡೋದ್ರ ಮುಖಾಂತರ ಎಕಲಾಜಿಕಲಿ ಇರ್ಬೋದು ಮತ್ತು ಸೋಷಿಯಲ್ ಹೆಲ್ತನ್ನು ನಾವು ಕಾಪಾಡಬೇಕು. ನಮ್ಮ ಪ್ಲಾನೆಟಲ್ಲಿರ್ತಕ್ಕಂಥ ಇವತ್ತು ಹೆಲ್ತನ್ನು ಕಾಪಾಡೋದಕ್ಕೋಸ್ಕರ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋದು ಇದೊಂದು ಕೊಲಾಬ್ರೇಟಿವ್ ಅಪ್ರೋಚ್ ಆಗಿದೆ. ಇದು ವಾಲಂಟರಿ ಇನಿಷಿಯೇಟಿವ್ಸ್ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಇದು ಭಾರತ ಮತ್ತು UNEP ಇವೆರಡು ಕೊಲಾಬ್ರೇಷನಿಂದ ಮಾಡಿರುವಂಥ ಒಂದು ಇನಿಷಿಯೇಟಿವ್. ಸೊ ಇನ್ ಬ್ರೀಫ್ ಆಗಿ ನಿಮಗೆ ಗೊತ್ತಿರಬೇಕು, ಈ ಒಂದು ನೇಮ್ಗಳನ್ನು ನೀವು ನೆನಪಿಟ್ಕೊಂಡ್ರೆ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಬಳಕೆ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲಿ ಈ ಒಂದು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು, ಈ ರೀತಿಯಾದಂಥ ಕಂಡೀಷನ್ಸ್ಗಳನ್ನು ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೊಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಎಲ್ಲ ಇನಿಷಿಯೇಟಿವ್ಸ್ಗಳನ್ನು ನೀವು ಗಮನ ಹರಿಸಬೇಕು. ಇನ್ನು ಯಾವ ರೀತಿಯಾದಂಥ ಇಶ್ಯೂಸ್ಗಳಿದ್ದಾವೆ ಅಥವಾ ಈ ವೇ ಫಾರ್ವರ್ಡ್ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡಬೇಕು ಅಂತ ಮೇನ್ಸ್ ಲೆವೆಲಲ್ಲಿ ಡಿಸ್ಕಸ್ ಮಾಡೋದಾದರೆ ಇಶ್ಯೂಸ್ ಅಂತಂದರೆ ಇವಾಗ ರಿಸರ್ಚ್ ಫೀಲ್ಡಲ್ಲಿ ನಾವು ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡಬೇಕು. ಸೊ ಯಾವ ರೀತಿಯಾಗಿ ನಾವು ಇನೋವೇಷನ್ಸನ್ನು ಬಳಕೆ ಮಾಡ್ಕೋಬೇಕು,
ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೋಬೇಕು. ಈ ಮೈಕ್ರೋ ಪ್ಲಾಸ್ಟಿಕ್ಸ್ಗಳು ನಿಜವಾಗ್ಲೂ ಯಾವ ರೀತಿಯಾಗಿ ಇವತ್ತು ಇಂಪ್ಯಾಕ್ಟ್ ಮಾಡ್ತಾ ಇದ್ದಾವೆ ಬೇರೆ ಬೇರೆ ಸೆಕ್ಟರಲ್ಲಿ. ಇವಾಗ ಮ್ಯಾಂಗ್ರೋವ್ಗೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾವೆ, ಕೋರಲ್ ರೀಫ್ಸ್ಗೆ ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಕೊಡ್ಬೋದು. ಸೊ ಇವಾಗ ನಾವು ನೋಡಿದ್ವಿ ಸ್ನೋ ಅಲ್ಲಿ ನಾವು ಮೈಕ್ರೋ ಪ್ಲಾಸ್ಟಿಕ್ಸನ್ನು ನೋಡ್ತಾ ಇದ್ದೀವಿ. ಇದು ಕ್ಲೈಮೇಟ್ ಚೇಂಜ್ಗೆ ಇನ್ಫ್ಲುಯೆನ್ಸ್ ಮಾಡುವಂಥ ಒಂದು ಕಂಡೀಷನನ್ನು ಅಥವಾ ಪೊಟೆನ್ಷಿಯಲನ್ನು ಹೊಂದಿದೆ ಅನ್ನುವಂಥದ್ದು. ಸೊ ನಮಗೆ ಇವಾಗ ರಿಸರ್ಚ್ ಫೀಲ್ಡಲ್ಲಿ ಸಾಕಷ್ಟು ಮಾಹಿತಿ ಇದ್ದರೆ ನಾವು ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ಸನ್ನು ಹುಡುಕ್ಬೋದು, ಯಾವ ರೀತಿಯಾಗಿ ಬದಲಾವಣೆ ಮಾಡ್ಬೋದು ಅನ್ನುವಂಥದ್ದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಕವರ್ ಮಾಡ್ಬೋದು ಅಂತಂದರೆ, ಡಿಗ್ರೇಡೇಷನ್ಗೆ ಸಂಬಂಧಪಟ್ಟಂತೆ ಪ್ರಾಪರ್ ಮೆಕ್ಯಾನಿಸಮ್ ಇಲ್ಲ. ಸೊ ಪ್ಲಾಸ್ಟಿಕ್ಗಳು ಇವತ್ತು ಡಿಗ್ರೇಡ್ ಆಗ್ತಾ ಇಲ್ಲ. ಇದರಿಂದ ನಾವು ಮೈಕ್ರೋ ಪ್ಲಾಸ್ಟಿಕ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಇನೋವೇಷನ್ಸನ್ನು ತರ್ಬೋದು. ಫೋಟೋ ಡಿಗ್ರೇಡೇಷನ್ ಕಂಡೀಷನ್ಸನ್ನು ನಾವು ಪ್ರೊಡ್ಯೂಸ್ ಮಾಡುವಾಗ ಬಿಲ್ಡ್ ಮಾಡ್ಬೋದು. ಬಯೋಲಾಜಿಕಲ್ ಡಿಗ್ರೇಡೇಷನ್ ಪ್ರೊಸೆಸನ್ನು ಅಥವಾ ಮೈಕ್ರೋಬ್ಸನ್ನು ಯುಟಿಲೈಸ್ ಮಾಡೋದ್ರ ಮುಖಾಂತರ ಇವತ್ತು ಡಿಗ್ರೇಡೇಷನ್ ಟೆಕ್ನಾಲಜಿಯನ್ನು ಯುಟಿಲೈಸ್ ಮಾಡ್ಕೋಬೋದು. ಈ ರೀತಿಯಾದಂಥ ಇಶ್ಯೂಸನ್ನು ನಾವು ಅಡ್ರೆಸ್ ಮಾಡಬೇಕಾಗುತ್ತೆ. ಇಲ್ಲಿ ಸರ್ಕಾರದ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ಸಹ ತುಂಬ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನಾವು ಇಲ್ಲಿ ಅಡ್ರೆಸ್ ಮಾಡ್ಬೋದು. ಸೊ ಇವಾಗ ಸ್ವಚ್ಛ ಭಾರತ್ ಮಿಷನ್ ಅಂತ ನಾವು ನೋಡ್ತೀವಿ. ಅದನ್ನು ನಾವು ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಇದರಿಂದಾಗಿ ನಾವು ಪೊಲ್ಯೂಷನ್ಸನ್ನು ಕಡಿಮೆ ಮಾಡ್ಬೋದು. ರೀಸೈಕ್ಲಿಂಗನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಇವಾಗ ಸರ್ಕ್ಯುಲರ್ ಎಕಾನಮಿ ಅಂತ ನಾವು ಕಾನ್ಸೆಪ್ಟ್ ಏನು ಕರಿತೀವಲ್ಲ, ಅದರಲ್ಲಿ ರೀಸೈಕ್ಲಿಂಗ್ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಹೆಚ್ಚು ಪ್ಲಾಸ್ಟಿಕ್ಸನ್ನು ಪ್ರೊಡಕ್ಷನ್ ಮಾಡೋದ್ರ ಬದಲಾಗಿ ಇದ್ದಿರುವಂಥ ಪ್ಲಾಸ್ಟಿಕ್ಸ್ನ ಮುಖಾಂತರ ನಾವು ಮತ್ತೆ ಅದನ್ನು ಬಳಕೆ ಮಾಡುವಂಥ ಒಂದು ಕಂಡೀಷನ್ಸ್ಗೆ ತರಬೇಕು, ಅಥವಾ ಡಿಗ್ರೇಡೇಷನ್ ಟೆಕ್ನಾಲಜಿನ ನಾವು ಅಡಾಪ್ಟ್ ಮಾಡ್ಕೋಬೇಕು ಅನ್ನುವಂಥದ್ದು. ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಅಥವಾ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಪ್ಯಾಕ್ಟ್ಸ್ಗಳನ್ನು ನಾವು ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಅದರಲ್ಲಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಮಾಡೋದ್ರ ಮುಖಾಂತರ ಇದರಲ್ಲಿ ಸರ್ಕಾರದ ರೆಸ್ಪಾನ್ಸಿಬಿಲಿಟಿನೂ ಹೆಚ್ಚಾಗಿರುತ್ತೆ, ಜೊತೆಗೆ ಇಂಡಿವಿಜುವಲ್ ಲೆವೆಲಲ್ಲಿ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿನೂ ಹೆಚ್ಚಾಗಿರುತ್ತೆ. ಇವಾಗ ನಾವೇ ಪ್ಲಾಸ್ಟಿಕ್ಸನ್ನು ಹೆಚ್ಚು ಬಳಕೆ ಮಾಡೋದ್ರಿಂದ ಡಿಮ್ಯಾಂಡ್ ಹೆಚ್ಚಿಗೆ ಕ್ರಿಯೇಟ್ ಆಗಿರುತ್ತೆ ಅಂದಾಗ ಪ್ರೊಡಕ್ಷನ್ನು ಆಟೋಮೆಟಿಕ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಾವೇ ಡಿಮ್ಯಾಂಡನ್ನು ಕಡಿಮೆ ಮಾಡೋದು ನಮ್ಮ ಕೈಯಲ್ಲಿದೆ. ಅನ್ನೆಸೆಸರಿ ಪ್ಲಾಸ್ಟಿಕ್ಸನ್ನು ನಾವು ಬಳಕೆ ಮಾಡೋದನ್ನು ಗಿವ್ ಅಪ್ ಮಾಡುವಂಥದ್ದಾಗಲಿ. ಸೊ ಈ ರೀತಿ ಇನಿಷಿಯೇಟಿವ್ಸ್ಗಳನ್ನು ನಾವು ಆನ್ಸರಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಒಟ್ಟಾರೆಯಾಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಇಂಪಾರ್ಟೆಂಟು, ಸರ್ಕಾರನೂ ಇಂಪಾರ್ಟೆಂಟು ಹಾಗೂ ಇಂಡಿವಿಜುವಲು ಇಂಪಾರ್ಟೆಂಟ್ ಅನ್ನುವಂಥ ಡಿಫ್ರೆಂಟ್ ಡೈಮೆನ್ಷನ್ಸನ್ನು ನೀವು ಕವರ್ ಮಾಡಿದರೆ ನಿಮ್ಮ ಒಂದು ಕಂಪ್ಲೀಟ್ ಆನ್ಸರ್ ರೆಡಿ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ವೆನಿಜುಲಾ ಇರಾನ್ ಎಂಟರ್ ಇಂಟು 20-year ಅಗ್ರಿಮೆಂಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಕನೆಕ್ಟ್ ಮಾಡ್ಕೋಬೋದು. ಇರಾನ್ ಹಾಗೂ ವೆನಿಜುಲಾ ಮಧ್ಯೆ ಇವತ್ತು ಫ್ಯೂಯಲ್ ಟ್ಯಾಂಕರ್ಗೆ ಸಂಬಂಧಪಟ್ಟಂತೆ ಅಥವಾ ಎನರ್ಜಿ ಎಕ್ಸ್ಚೇಂಜ್ಗೆ ಸಂಬಂಧಪಟ್ಟಂತೆ, ಎನರ್ಜಿ ಟ್ರೇಡಿಂಗ್ಗೆ ಸಂಬಂಧಪಟ್ಟಂತೆ ಎಕನಾಮಿಕಲಿ ಯಾವ ರೀತಿಯಾದಂಥ ಒಂದು ಪಾರ್ಟ್ನರ್ಶಿಪ್ ಇರಬೇಕು, ಅಥವಾ ಫುಡ್ ಪ್ರೈಸಸ್ಗೆ ಸಂಬಂಧಪಟ್ಟಂಥ ಕನ್ಸರ್ನನ್ನು ಗ್ಲೋಬಲ್ ಲೆವೆಲಲ್ಲಿ ಏನು ಬದಲಾವಣೆ ಆಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಅವರ ಒಂದು ಡಿಸ್ಕಷನನ್ನು ಅಥವಾ ಕನ್ವರ್ಸೇಷನನ್ನು ಅಥವಾ ವಿಷನನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥದ್ದು ಮ್ಯಾಪಿಂಗ್. ವೆನಿಜುಲಾ ಯಾವ ರೀತಿಯಾದಂಥ ಕಂಟ್ರೀಸ್ಗಳಿಂದ ಬಾರ್ಡರಿಂಗ್ ಆಗಿದೆ, ಸುತ್ತಮುತ್ತಲು ಏನಿದೆ, ಇರಾನ್ ಯಾವ ರೀತಿಯಾಗಿದೆ, ಮ್ಯಾಪಿಂಗನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಟಾಕು ಇವತ್ತು ಕೇವಲ ಎನರ್ಜಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಇನಿಷಿಯೇಟಿವ್ಸನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದಷ್ಟೇ ನಿಮಗೆ ಗೊತ್ತಿರಲಿ. ಇನ್ ಡೆಪ್ತ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಆದರೆ ನೀವು ಮ್ಯಾಪಿಂಗ್ ಬಗ್ಗೆ ಗಮನ ಹರಿಸಲೇಬೇಕು. ಸೊ ಫಸ್ಟ್ ನಾವು ವೆನಿಜುಲಾಗೆ ಸಂಬಂಧಪಟ್ಟಂಥ ಅಬ್ಸರ್ವೇಷನನ್ನು ನೋಡಲಿಕ್ಕೆ ಟ್ರೈ ಮಾಡೋಣ. ಸೌತ್ ಅಮೇರಿಕಾದಲ್ಲಿ ನಾವು ವೆನಿಜುಲಾ ಕಂಟ್ರಿನ ನೋಡ್ತಾ ಇದ್ದೀವಿ. ಇದರ ಬಾರ್ಡರಿಂಗ್ ಕಂಟ್ರೀಸ್ ಯಾವ ರೀತಿಯಾಗಿದೆ, ಫಸ್ಟ್ ಇಲ್ಲಿ ನಾವು ನಾರ್ತ್ ರೀಜನಲ್ಲಿ ನೋಡೋದಾದರೆ ಕೆರೆಬಿಯನ್ ಸಿ ಬರುತ್ತೆ. ಇನ್ನು ಈಸ್ಟರ್ನ್ ರೀಜನಲ್ಲಿ ನಾವು ನೋಡಿದಾಗ ಅಥವಾ ನಾರ್ತ್ ಈಸ್ಟ್ ರೀಜನಲ್ಲಿ ನೋಡಿದಾಗ ಅಟ್ಲಾಂಟಿಕ್ ಓಷನ್ ಇದೆ. ಇನ್ನು ಈಸ್ಟಲ್ಲಿರ್ತಕ್ಕಂಥ ಕಂಟ್ರೀಸ್ ಯಾವುದಿದೆ ಅಥವಾ ಈಸ್ಟ್ ಬಾರ್ಡರಿಂಗ್ ಕಂಟ್ರೀಸ್ ಅಂತಂದರೆ ಗಯಾನಾ. ಇನ್ನು ಇದರ ಸೌತ್ ರೀಜನಲ್ಲಿ ನೋಡಿದಾಗ ಬ್ರೆಜಿಲ್ ಬರುತ್ತೆ. ಇನ್ನು ವೆಸ್ಟರ್ನ್ ರೀಜನಲ್ಲಿ ಕೊಲಂಬಿಯಾ. ಈ ರೀತಿಯಾಗಿ ಒಟ್ಟು 1, 2, 3 ಕಂಟ್ರೀಸ್ಗಳನ್ನು ಇದು ಸುತ್ತುವರೆದಿದೆ. ಸೊ ನಾರ್ತ್ ರೀಜನಲ್ಲಿ ಅಟ್ಲಾಂಟಿಕ್ ಓಷನ್, ಕೆರೆಬಿಯನ್ ಸಿ, ಈಸ್ಟಲ್ಲಿ ಗಯಾನಾ ಮತ್ತು ಸೌತಲ್ಲಿ ಬ್ರೆಜಿಲ್, ವೆಸ್ಟಲ್ಲಿ ಅಥವಾ ಸೌತ್ ವೆಸ್ಟಲ್ಲಿ ಕೊಲಂಬಿಯಾ. ಸೊ ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಮ್ಯಾಪಿಂಗನ್ನು ನೋಡೋದ್ರ ಮುಖಾಂತರ ನೀವು ಈಸಿಯಾಗಿ ರೀಕಾಲ್ ಮಾಡ್ಕೋಬೋದು. ಇನ್ನು ಇರಾನನ್ನು ಸುತ್ತುವರೆದಿರತಕ್ಕಂಥ ಕಂಟ್ರೀಸ್ಗಳು ಯಾವ್ಯಾವಿದಾವೆ ಅಂತ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಈವನ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕಾಗಿರುವಂಥದ್ದು ಕ್ಯಾಸ್ಪಿಯನ್ ಸಿಯನ್ನು ಸುತ್ತುವರೆದಿರುವಂಥ ಕಂಟ್ರೀಸ್ಗಳು ಯಾವ್ಯಾವು ಅಂತ ಮೆನ್ಷನ್ ಮಾಡಿ. ಎಕ್ಸಾಮಿನೇಷನಲ್ಲಿ ತುಂಬ ಸರ್ತಿ ಅದನ್ನು ಕೇಳಿದ್ದಾರೆ. ಹಾಗಾಗಿ ನೀವು ಒಂದು ಸರ್ತಿ ಕ್ಯಾಸ್ಪಿಯನ್ ಸಿಯನ್ನು ಸುತ್ತುವರೆದಿರುವಂಥ ಕಂಟ್ರೀಸ್ಗಳು ಯಾವಂತ ಮೆನ್ಷನ್ ಮಾಡಿ. ಇನ್ನು ಇರಾನನ್ನು ಬಾರ್ಡರ್ ಮಾಡಿರುವಂಥ ಕಂಟ್ರೀಸ್ಗಳು ಯಾವ್ಯಾವು ಅಂತ ನಾವು ಅರ್ಥ ಮಾಡ್ಕೋಬೇಕು. ಈಸ್ಟರ್ನ್ ರೀಜನಿಂದ ಸ್ಟಾರ್ಟ್ ಮಾಡೋಣ. ಈಸ್ಟರ್ನ್ ರೀಜನಲ್ಲಿ ನಾವು ಅಫ್ಘಾನಿಸ್ತಾನ್ ನೋಡ್ತೀವಿ, ಪಾಕಿಸ್ತಾನ್ ನೋಡ್ತೀವಿ. 2 ಕಂಟ್ರೀಸ್ಗಳನ್ನು ನೋಡಿದ್ವಲ್ಲ ಈಸ್ಟರ್ನ್ ರೀಜನಲ್ಲಿ, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್. ಇನ್ನು ಸೌತ್ ಅಂತ ಬಂದಾಗ ಇಲ್ಲಿ ಗಲ್ಫ್ ಆಫ್ ಓಮನ್ ಇದೆ. ಸೊ ಈ ಒಂದು ರೀಜನನ್ನು ನಾವು ಗಲ್ಫ್ ಆಫ್ ಓಮನ್ ಅಂತ ಕರಿತೀವಿ. ಗಲ್ಫ್ ಆಫ್ ಓಮನ್ ಮತ್ತು ಸೌತಲ್ಲಿದೆ ಮತ್ತು ಪರ್ಷಿಯನ್ ಗಲ್ಫ್ ಇದೆ. ಇಲ್ಲಿ ಯಾವುದೇ ಕಂಟ್ರಿಗಳಿಲ್ಲ. ಸೊ ಕೇವಲ ಗಲ್ಫ್ ಮಾತ್ರ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ಇವೆರಡೂ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ವೆಸ್ಟ್ ರೀಜನಲ್ಲಿ ಬಂದಾಗ ಇರಾಕ್ ಇದೆ ಮತ್ತು ಟರ್ಕಿ ಇದೆ. ಟರ್ಕಿ ನಾರ್ಮಲಿ ಇವಾಗ ನಾರ್ತ್ ವೆಸ್ಟ್ ಅಂತಲೂ ಸಹ ನಾವು ಕನ್ಸಿಡರ್ ಮಾಡ್ಬೋದು. ವೆಸ್ಟರ್ನ್ ಪಾರ್ಟ್ ಅಂತಲೇ ಇದನ್ನು ಹೇಳ್ತಾರೆ. ಟರ್ಕಿ ಮತ್ತು ಇರಾಕು 2 ವೆಸ್ಟ್ ಪಾರ್ಟ್ ಆಫ್ ಇರಾನ್ ಅನ್ನುವಂಥದ್ದು ಕ್ಲಿಯರಾಗಿ ಗೊತ್ತಿರಲಿ.
ಇನ್ನು ನಾರ್ತ್ ರೀಜನ್ಗೆ ನಾವು ಬಂದಾಗ 3 ರೀತಿಯಾದಂಥ ಕಂಟ್ರೀಸ್ಗಳನ್ನು ನೋಡ್ತಾ ಇದ್ದೀವಿ. ಯಾವ್ಯಾವು? ಒಂದು ಅರ್ಮೇನಿಯಾ, ಇನ್ನೊಂದು ಅಜರ್ಬೈಜಾನ್ ಹಾಗೂ ಟರ್ಕ್ಮೆನಿಸ್ತಾನ್ ಮತ್ತು ಕ್ಯಾಸ್ಪಿಯನ್ ಸಿಯನ್ನು ಸಹ ನಾರ್ತಲ್ಲೇ ನೋಡ್ತೀವಿ. ಸೊ ಅಗೇನ್ ಒಂದು ಸರ್ತಿ ನಾವು ರೀಕಾಲ್ ಮಾಡ್ಕೊಳೋದಾದರೆ ಅಫ್ಘಾನಿಸ್ತಾನ್ ಈಸ್ಟಲ್ಲಿದೆ, ಪಾಕಿಸ್ತಾನ ಸಹ ಈಸ್ಟಲ್ಲಿದೆ, ಸೌತಲ್ಲಿ ಬಂದಾಗ ಗಲ್ಫ್ ಆಫ್ ಒಮನ್ ಇರುತ್ತೆ ಮತ್ತು ಪರ್ಷಿಯನ್ ಗಲ್ಫ್ ಇರೋದಾಗಲಿ, ಇನ್ನು ವೆಸ್ಟ್ ರೀಜನಲ್ಲಿ ಇರಾಕ್ ಮತ್ತು ಟರ್ಕಿ ಇದೆ, ನಾರ್ದರ್ನ್ ರೀಜನಲ್ಲಿ ಅರ್ಮೇನಿಯಾ, ಅಜರ್ಬೈಜಾನ್ ಮತ್ತು ಟರ್ಕ್ಮೆನಿಸ್ತಾನ್. ಈ ರೀತಿಯಾಗಿ 7 ಕಂಟ್ರೀಸ್ಗಳು ಬಾರ್ಡರಿಂಗ್ ಆಗಿದ್ದಾವೆ. ಇಲ್ಲಿ 3 ಕಂಟ್ರೀಸ್ಗಳು ಬಾರ್ಡರಿಂಗ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾವ್ಯಾವ ಸಿಯಿಂದ ಇದು ಬಾರ್ಡರ್ ಆಗಿದೆ, ಯಾವ್ಯಾವ ಗಲ್ಫಿಂದ ಇದು ಸುತ್ತುವರೆದಿದೆ ಅನ್ನುವಂಥ ಕ್ಲಾರಿಟಿ ನಿಮಗೆ ಮ್ಯಾಪ್ನ ಮುಖಾಂತರ ಗೊತ್ತಿರಬೇಕು. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಕ್ಯಾಸ್ಪಿಯನ್ ಸಿಯನ್ನು ಬಾರ್ಡರ್ ಆಗಿರುವಂಥ ಕಂಟ್ರೀಸ್ಗಳನ್ನು ಮೆನ್ಷನ್ ಮಾಡಬೇಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.